ವೆಲ್ಕಮ್ ಬ್ಯಾಕ್ ಗಾಯ್ಸ್, ಶೀಲ್ಡ್ ಎಪಿಸೋಡ್ 3ಗೆ ಹಿಂದಿನ ಎಪಿಸೋಡ್ ನಲ್ಲಿ ತುಂಬಾನೇ ಸಪೋರ್ಟ್ ತೋರಿಸಿದೀರಾ ಅಂಡ್ ಹಾಗೆ ಈ ಎಪಿಸೋಡ್ ನಲ್ಲೂ ಕೂಡ ತೋರಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಿಂದಿನ ವಿಡಿಯೋದ ನೋಡದೇ ಇದ್ರೆ ಈಗಲೇ ನೋಡ್ಕೊಂಡು ಬಂದ್ಬಿಡಿ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ದಂಗೆ ಹೇಗೆ ಮಾನ್ಸ್ಟರ್ ಗಳಿಂದ ಇವರು ಫೈಟ್ ಮಾಡಿದ್ರು, ಮತ್ತೆ ಹಾಗೆ ನಮ್ಮ ನಾವು ಫುಮಿ ಅಂಡ್ ರಫ್ತಾಲಿಯಾ ಒಳ್ಳೆ ಫ್ರೆಂಡ್ಸ್ ಕೂಡ ಆದ್ರು. ಮತ್ತೆ ಹಾಗೆ ನಾವು ಫುಮಿ ಅಂತೂ ಶೀಲ್ಡ್ ನಲ್ಲಿ ತುಂಬಾನೇ ಅಬಿಲಿಟೀಸ್ ಹಾಗೆ ಸ್ಕಿಲ್ಸ್ ಗಳನ್ನ ಅನ್ಲಾಕ್ ಮಾಡಿಟ್ಕೊಂಡಿದ್ದಾನೆ. ಲೆಕ್ಕ ಹಾಕೋಕ್ಕೂ ಆಗಲ್ಲ. ಅಂದ್ರೆ ಅವನು ತುಂಬಾನೇ ಎಫರ್ಟ್ಸ್ ಹಾಕಿದ್ದಾನೆ, ಹಾಗೆ ಟ್ರೈನಿಂಗ್ ಮಾಡಿದ್ದಾನೆ ಅಂತ ಅರ್ಥ. ಆದ್ರೂ ಕೂಡ ಕೆಲವೊಂದ್ಸಲ ಅವನು ಮಾನ್ಸ್ಟರ್ ಗಳಿಂದ ಏಟು ತಿನ್ಲೇಬೇಕಾಗತ್ತೆ, ಯಾಕಂದ್ರೆ ಅವನ ಹತ್ರ ವೆಪನ್ ಬೇರೆ ಇಲ್ಲ. ಅದಕ್ಕೆ ತಾನೇ ನಮ್ಮ ರಫ್ತಾಲಿಯಾ ಇರೋದು. ಅಂಡ್ ಇಲ್ಲಿ ನೋಡಿ ಗುರು, ರಫ್ತಾಲಿಯಾ ಅಂತೂ ಇಷ್ಟು ದೊಡ್ಡವಳಾಗಿದ್ದಾಳೆ. ಮೊದ್ಲು ಚಿಕ್ಕ ಬೇಬಿ ತರ ಇದ್ಲು, ಯಾಕಂದ್ರೆ ಅವಳ ಲೆವೆಲ್ 18 ಆಗಿದೆ ಇವಾಗ. ಮೊದ್ಲು ಲೆವೆಲ್ 2 ಏನೋ ಇತ್ತು. ಡೆಮಿ ಹ್ಯೂಮನ್ಸ್ ಇದಾರಲ್ಲ, ಅವರು ಮನುಷ್ಯರಿಗಿಂತ ಸ್ವಲ್ಪ ಜಾಸ್ತಿನೇ ಬೇಗ ಏಜ್ ಆಗ್ತಾ ಹೋಗ್ತಾರೆ, ಅದಕ್ಕೆ ಅನ್ಸುತ್ತೆ ಬಹುಶಃ. ಅಂಡ್ ಹಾಗೆ ಇವರಿಬ್ರು ಬರ್ತಾರೆ ಈ ಶಾಪ್ಗೆ. ಅಫ್ ಕೋರ್ಸ್ ವೆಪನ್ ಶಾಪ್ಗೆ. ನಿಮ್ಗೆ ಇವನು ಗೊತ್ತಿರಬಹುದು. ಇವನು ಕೂಡ ರಫ್ತಾಲಿಯಾದ ನೋಡಿ ಶಾಕ್ ಆಗುತ್ತೆ, ಮತ್ತೆ ಹೇಳ್ತಾನೆ, ಮೊದ್ಲು ನೀನು ಹುಡುಗಿ ತರ ಇದೆ, ಇವಾಗ ನೀನು ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯಾ, ವಾವ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಮೊದ್ಲು 5 ಸ್ಟಾರ್ ಇದೆಯಾ, ಇವಾಗ 5 ಸ್ಟಾರ್ ಆಗಿದ್ಯಾ, ಕಂಗ್ರಾಚುಲೇಷನ್ಸ್ ಅಂತ. ಅಂಡ್ ಅದಕ್ಕೆ ನಾವು ಫುಮಿಗೆ ಇವೆಲ್ಲ ಇಷ್ಟ ಆಗಿರಲ್ಲ, ಯಾಕಂದ್ರೆ ರಫ್ತಾಲಿಯಾ ಕ್ಯೂಟ್ ಇದ್ದಾಳೆ ಅಂತಾನೆ ಜನರು ಫ್ರೀ ಆಗಿ ಅವಳಿಗೆ ತಿಂಡಿನೆಲ್ಲ ಕೊಡ್ತಾ ಇದ್ದಿದ್ರು, ಮತ್ತೆ ಫ್ರೀ ಆಗಿ ಅವಳಿಗೆ ಸ್ನಾಕ್ಸ್ ಎಲ್ಲ ಕೊಡ್ತಾ ಇರ್ತಿದ್ರು. ಈ ಒಂದು ಶಾಪ್ ಕೀಪರ್ ಕೂಡ ಒಂದ್ ತಕೊಂಡ್ರೆ ಇನ್ನೊಂದು ಫ್ರೀ ಆಗಿ ಕೊಡ್ತಾ ಇದ್ದ. ಆದ್ರೆ ನಾವು ಫುಮಿಗೆ ಏನು ಸಿಗ್ತಾನೆ ಇರ್ಲಿಲ್ಲ. ಹಾಗಾದ್ರೆ ನಾವು ಫುಮಿ ಜಲಸ್ ಆಗಿದ್ದಾನೆ ಅಂತಲ್ಲ, ಅಂದ್ರೆ ಐ ಮೀನ್ ಈ ಕಿಂಗ್ಡಮ್ ಒಂಥರ ವಿಚಿತ್ರವಾಗಿದೆ ಅಂತ ಅವನ್ ಮನ್ಸಲ್ಲೂ ಅನ್ಕೊಳ್ತಾನೆ. ಹುಡುಗಿ ಕ್ಯೂಟ್ ಆಗಿರ್ತಾಳೆ, ಮತ್ತೆ ನೀವು ಅಪ್ರಿಶಿಯೇಟ್ ಮಾಡ್ತೀರಾ, ಓಕೆ, ಆದ್ರೆ ಫ್ರೀ ಆಗಿ ಕೊಡೋದಂದ್ರೆ ಏನ್ ಗುರು ಅಂತ ಕೇಳ್ತಾನೆ. ಬಟ್ ಅಲ್ಲಿಗೆ ರಫ್ತಾಲಿಯಾ ಹೇಳ್ತಾಳೆ, ಅವೆಲ್ಲ ಮಾತು ಬಿಡಿ, ಇವಾಗ ನಾವು ನಮ್ಮ ಮಾಸ್ಟರ್ ನಾವು ಫುಮಿಗೋಸ್ಕರ ಒಂದು ಆರ್ಮರ್ ನ ಸೆಲೆಕ್ಟ್ ಮಾಡ್ಬೇಕು ಅಂತ. ಆದ್ರೆ ನಾವು ಫುಮಿ ಹೇಳ್ತಾನೆ, ನಾವಿಲ್ಲಿ ಬಂದಿರೋದು ನಿನ್ಗೋಸ್ಕರ ಸ್ವರ್ಡ್ ಹುಡ್ಕೋಕೆ, ನನ್ಗೋಸ್ಕರ ಆರ್ಮರ್ ಅಲ್ಲ ಅಂತ. ಮತ್ತೆ ಹಾಗೆ ರಫ್ತಾಲಿಯಾ ಅಲ್ಲಿರೋ ಒಂದು ಮ್ಯಾಜಿಕ್ ಐರನ್ ಸ್ಟೀಲ್ ನ ಸೆಲೆಕ್ಟ್ ಮಾಡ್ಕೊಳ್ತಾಳೆ. ಈ ಸ್ವರ್ಡ್ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಮತ್ತೆ ರಫ್ತಾಲಿಯಾ ನಾವು ಫುಮಿಗೆ ಹೇಳ್ತಾಳೆ, ನೀವು ಯಾವ್ದಾದ್ರು ಆರ್ಮರ್ ನ ತಗೊಳ್ಳೇಬೇಕು, ಇಲ್ಲದ್ರೆ ನಿಮ್ಗೆ ಬಹಳನೇ ಪೆಟ್ಟಾಗುತ್ತೆ, ಆಲ್ರೆಡಿ ಆಗ್ಬಿಟ್ಟಿದೆ, ಅದಕ್ಕೆ ಹೇಳ್ತಾ ಇರೋದು. ಒಂದ್ ವೇಳೆ ತಗೊಳ್ದೇ ಇದ್ರೆ ನಾನು ಈ ಸ್ವರ್ಡ್ ಇಂದಾನೆ ನಿಮ್ಮನ್ನ ಕೊಲ್ತೀನಿ ಅಂತ. ನೋಡಿದ್ರ ಗಾಯ್ಸ್, ರಫ್ತಾಲಿಯಾ ಎಷ್ಟು ಚೇಂಜ್ ಆಗ್ಬಿಟ್ಟಿದ್ದಾಳೆ ಅಂತ. ಕೇವಲ ಒಂದೇ ಎಪಿಸೋಡ್ ನಲ್ಲ ಬದಲಾಗಿ ಆಲ್ರೆಡಿ ತುಂಬಾ ದಿನಗಳು ಆಗೋಯ್ತು, ಟೈಮ್ ಸ್ಕಿಪ್ ಆಗಿದೆ ಅಷ್ಟೇ. ಮತ್ತೆ ಹಾಗೆ ಅವರು ರೆಸ್ಟೋರೆಂಟ್ ಗೆ ಬರ್ತಾರೆ. ಅಂಡ್ ಇಲ್ಲಿ ನಾವು ಫುಮಿ ಒಂದು ಚೀಪ್ ಲಂಚ್ ನ ತನಗೋಸ್ಕರ ಆರ್ಡರ್ ಮಾಡ್ಕೊಳ್ತಾನೆ. ಮತ್ತೆ ಹಾಗೆ ರಫ್ತಾಲಿಯಾಗೆ ಮಕ್ಳದ್ದು ಯಾವ್ದಾದ್ರು ಡಿಶ್ ನ ಕೊಡಿ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ರಫ್ತಾಲಿಯಾಗೆ ಕೋಪ ಬರುತ್ತೆ, ಮತ್ತೆ ಹೇಳ್ತಾಳೆ, ನಾನಿನ್ನು ಚಿಕ್ಕವಳಲ್ಲ, ನಂಗೂ ಕೂಡ ನೀವು ತಿನ್ನೋ ಆ ಚೀಪ್ ಲಂಚ್ ನೇ ಕೊಡಿ ಅಂತ. ಬಟ್ ನಾವು ಫುಮಿ ಹೇಳ್ತಾನೆ, ನೀನು ದೊಡ್ಡವ್ರ ತರ ಬಿಹೇವ್ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಕೂತ್ಕೋ ಅಂತ. ಅಂಡ್ ಸೊ ಬೆಳಿಗ್ಗೆ ಆಗುತ್ತೆ. ಇಲ್ಲಿ ನಮ್ಮ ಶಾಪ್ ಕೀಪರ್ ಅಂತೂ ನಾವು ಫುಮಿಗೋಸ್ಕರ ಒಂದು ಆರ್ಮರ್ ನೇ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಗುರು. ಫೈನಲಿ ಅವನು ಇವಾಗ ಜಾಸ್ತಿ ಏಟ್ ತಿನ್ನಲ್ಲ ಅಂತ ಅನ್ಕೊಳ್ತೀನಿ. ಹಾಗೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ, ಹತ್ರದಲ್ಲೇ ಒಂದು ಚರ್ಚ್ ಇದೆ, ಮತ್ತೆ ಅದರಲ್ಲೇ ಡ್ರ್ಯಾಗನ್ ಆರ್ ಗ್ಲಾಸ್ ಇದೆ. ಡ್ರ್ಯಾಗನ್ ಆರ್ ಗ್ಲಾಸ್ ಅಂದ್ರೆ ಏನು ಅಂತ ನಿಮ್ಗೆ ಎಪಿಸೋಡ್ 1 ಅಲ್ಲೇ ಹೇಳಾಗಿದೆ. ಅಂಡ್ ಹಾಗೆ ಅವರು ಇಲ್ಲಿ ಬರ್ತಾರೆ. ನಾವು ಈ ಗ್ಲಾಸ್ ಒಳಗೆ ಮರಳು ಇದೆ, ನಿಮ್ಗೆ ಗೊತ್ತಿರ್ಬೋದು. ಅವೆಲ್ಲವೂ ಯಾವಾಗ ಕೊನೆಯ ಗ್ಲಾಸ್ ನಲ್ಲಿ ಬಂದ್ ಮುಟ್ಟುತ್ತೋ ಆಗ ವೇವ್ ಶುರು ಆಗುತ್ತೆ. ವೇವ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಎಪಿಸೋಡ್ 1 ಅಲ್ಲಿ ಹೇಳಾಗಿದೆ. ಆದ್ರೆ ಯಾವಾಗ ಅವನು ಇವೆಲ್ಲ ನೋಡ್ತಾ ಇರ್ತಾನೋ, ಅವನ ಹಿಂದೆ ಇದು ಕಿತಾಮುರನ ಕಡೆಯವ್ರು ಆಗಿದ್ರು. ಕಿತಾಮುರ, ನೀನ್ ಯಾಕಿದ್ಯಾ ಇಲ್ಲಿ ಗುರು, ಏನೇನಾಯ್ತು ಅಂತ ಎಲ್ಲ ಕೇಳ್ತಾನೆ. ಆದ್ರೆ ನಾವು ಫುಮಿ ಏನು ಮಾತಾಡಲ್ಲ. ರಫ್ತಾಲಿಯಾ ಕೇಳ್ತಾಳೆ, ಇವರೆಲ್ಲ ಯಾರು ಅಂತ. ಆದ್ರೂ ಕೂಡ ಅವನು ಏನೋ ಮಾತಾಡದೆ ಮುಂದೆ ಹೋಗ್ತಾನೆ ಇರ್ತದೆ. ಅಂದಾಗ ಇಲ್ಲಿ ರನ್ ಮತ್ತೆ ಆರ್ಕರ್ ಹುಡ್ಗ ಕೂಡ ಬಂದಿದ್ದಾನೆ. ಮತ್ತೆ ಇಲ್ಲಿ ಕಿತಾಮುರ ನಮ್ಮ ರಫ್ತಾಲಿಯಾ ಹತ್ರ ಬರ್ತಾನೆ. ಅಂಡ್ ಹಾಗೆ ಅವಳ ಹತ್ರ ಸಾಫ್ಟ್ ಆಗಿ ಮಾತಾಡೋಕೆ ಶುರು ಮಾಡ್ತಾನೆ. ಅವಳ ಹತ್ರ ಫ್ಲರ್ಟ್ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ನಿನ್ನಂತ ಸುಂದರ ಹುಡುಗಿ ಒಂದು ಸ್ವರ್ಡ್ ನ ಹಿಡ್ಕೊಂಡಿರ್ಬಾರ್ದು, ನನ್ ಜೊತೆ ಬಾ, ನಾನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ. ಅಂಡ್ ನಮ್ಮ ಸೂಫಿಯಾಗೆ ಸ್ವಲ್ಪ ಜೆಲಸ್ ಫೀಲ್ ಆಗುತ್ತೆ. ಆದ್ರೆ ರಫ್ತಾಲಿಯಾ ಹೇಳ್ತಾಳೆ, ನಾನು ಶಪಥ ಮಾಡಿದ್ದೀನಿ, ನನ್ನ ಮಾಸ್ಟರ್ ನಾವು ಫುಮಿಗೋಸ್ಕರ ಹೋರಾಡ್ತೀನಿ, ಮತ್ತೆ ಸ್ವರ್ಡ್ ನ ಹಿಡಿತೀನಿ ಅಂತ, ನಿಮ್ ಜೊತೆ ಬರಕ್ ಆಗಲ್ಲ. ಕಿತಾಮುರ ರಫ್ತಾಲಿಯಾಗೆ ಹೇಳ್ತಾನೆ, ಅಯ್ಯೋ ನೀನ್ ಅವನ್ ಜೊತೆ ಇದೀಯಾ, ಅವನಂತ ಕೆಟ್ಟ ವ್ಯಕ್ತಿ ಜೊತೆ ನೀನ್ ಇರೋದು ಒಳ್ಳೇದಲ್ಲ, ನೀನು ಸೇಫ್ ಆಗಿರಲ್ಲ ಅಂತ. ಇದನ್ನ ಕೇಳಿ ನಮ್ಮ ನಾವು ಫುಮಿಗೆ ಕೋಪ ಬರುತ್ತೆ. ಅಂಡ್ ಹಾಗೆ ನಾವು ಫುಮಿ ಕಿತಾಮುರನ ಹತ್ರ ಬರ್ತಾನೆ. ಕಿತಾಮುರ ಕೇಳ್ತದೆ, ಏನ್ ಗುರು, ನನ್ ಮುಂದೆ ಯಾಕೆ ಬಂದಿದ್ಯಾ, ನಾನೇನಾದ್ರೂ ತಪ್ಪಾಗಿ ಹೇಳ್ದ್ನಾ? ನಾವು ಫುಮಿ ರಫ್ತಾಲಿಯಾನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇರ್ತಾನೆ. ಕಿತಾಮುರ ಹೇಳ್ತಾನೆ, ನೀನು ಅವನಿಂದ ಸೇಫ್ ಆಗಿರೋ, ನೀನಂತೂ ಅವನ ಬಗ್ಗೆ ಕೆಲವು ರೂಮರ್ಸ್ ಗಳನ್ನ ಕೇಳೇ ಇರ್ತೀಯ ಅಲ್ವಾ ಅಂತ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ, ಮತ್ತೆ ರಾತ್ರಿ ಆಗಿರುತ್ತೆ. ರಫ್ತಾಲಿಯಾ ಕೇಳ್ತಾಳೆ, ಅದೆಂತ ರೂಮರ್ಸ್ ಆಗಿರ್ಬಹುದು, ನಿಮ್ಗೆ ಏನೇನಾಗಿದೆ, ಯಾಕೆ ನೀವು ಹೀರೋಸ್ ನ ಜೊತೆ ಆಗಿಲ್ಲ ಅಂತ. ಆದ್ರೂ ಕೂಡ ನಾವು ಫುಮಿ ಏನನ್ನು ಹೇಳಲ್ಲ, ಯಾಕಂದ್ರೆ ಹೇಳಿ ಏನ್ ಪ್ರಯೋಜನ, ಯಾರು ಕೂಡ ನಂಬೋದೇನಿಲ್ಲ. ಅಂಡ್ ಹಾಗೆ ಬೆಳಿಗ್ಗೆ ಆಗುತ್ತೆ, ಎಲ್ಲರಿಗೂ ಗೊತ್ತಾಗಿರುತ್ತೆ ಈ ದಿನನೇ ವೇವ್ ಬರುತ್ತೆ
ಬರುತ್ತೆ ಅಂತ. ಹೀಗಾಗಿ ಎಲ್ಲ ಸೋಲ್ಜರ್ಸ್ ಮತ್ತೆ ಹೀರೋಸ್ ತಯಾರಾಗಿದ್ದಾರೆ. ಬೆಳಿಗ್ಗೆ ಸಮಯದಲ್ಲಿ ರಫ್ತಾಲಿಯಾ ನಾವು ಫುಮಿಗೆ ಹೇಳ್ತಾಳೆ, ನಾನು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಮಾಸ್ಟರ್. ನಾವು ಫುಮಿ, ನೀವು ನನ್ನ ರೋಗವನ್ನ ಕ್ಯೂರ್ ಮಾಡಿದೀರಾ, ನನ್ಗೆ ಊಟವನ್ನ ಕೊಡ್ಸಿದ್ದೀರಾ, ನನ್ಗೆ ಬದುಕೋದ್ ಹೇಗೆ ಅಂತ ಹೇಳ್ಕೊಟ್ಟಿದ್ದೀರಾ, ನನ್ಗೆ ಹೋರಾಡೋದನ್ನ ಹೇಳ್ಕೊಟ್ಟಿದ್ದೀರಾ, ಮತ್ತೆ ನಾನು ನಿಮ್ಮ ಸ್ವರ್ಡ್ ಆಗಿದ್ದೀನಿ, ನಾನೇ ನಿಮ್ಮ ಅಸ್ತ್ರ ಆಗಿದ್ದೀನಿ. ನೀವು ಎಲ್ಲೇ ಹೋದ್ರು ನಾನು ನಿಮ್ ಜೊತೆನೆ ಬರ್ತೀನಿ. ಮತ್ತೆ ಹಾಗೆ ಕ್ಷಣಗಣನೆಯಲ್ಲೇ ನಮ್ಮ 6 ಗ್ಲಾಸ್ ನಲ್ಲಿರೋ ಮರಳು ಎಲ್ಲವೂ ಖಾಲಿಯಾಗಿ ಬೇರೆ ಬಾಟಮ್ ಗ್ಲಾಸ್ ಗೆ ಬಂದ್ಮುಟ್ಟುತ್ತೆ. ಅಂಡ್ ಇಲ್ಲಿ ಆಕಾಶದ ಬಣ್ಣ ಬದಲಾಗುತ್ತೆ, ವೇವ್ ಬರುತ್ತೆ. ನಾವು ಫುಮಿ ಹಾಗೆ ರಫ್ತಾಲಿಯಾ ಟೆಲಿಪೋರ್ಟ್ ಆಗ್ತಾರೆ ಒಂದು ಜಾಗಕ್ಕೆ. ಇಲ್ಲೇ ಪೋರ್ಟಲ್ ಗಳು ಓಪನ್ ಆಗಿದ್ವೆ, ಮತ್ತೆ ಹಾಗೆ ಮಾನ್ಸ್ಟರ್ಸ್ ಗಳು ಮತ್ತೆ ವಿಚಿತ್ರ ವಿಚಿತ್ರ ಕ್ರೀಚರ್ಸ್ ಗಳು ಅಟ್ಯಾಕ್ ಮಾಡ್ತಾ ಇವೆ. ಇದು ವಿಲೇಜ್ ಆಫ್ ಲ್ಯೂಟ್ ಆಗಿದೆ. ಈ ಲ್ಯೂಟ್ ವಿಲೇಜ್ ನಲ್ಲೇ ಅವರು ಮೊದಲು ಮೈನಿಂಗ್ ಮಾಡೋಕೆ ಬಂದಿದ್ರು, ನಿಮ್ಗೆ ಸೆಕೆಂಡ್ ಎಪಿಸೋಡ್ ಅಲ್ಲಿ ಗೊತ್ತಿರಬಹುದು. ಅಂದಾಗ ಇಲ್ಲಿ ಯಾವುದೇ ಹೀರೋಗಳು ಇನ್ನು ತಲುಪಲೇ ಇಲ್ಲ ಗುರು. ಸೊ ನಾವು ಫುಮಿ ಅಂಡ್ ರಫ್ತಾಲಿಯಾನ ಫೈಟ್ ಮಾಡ್ತಾರೆ ಇವರ ವಿರುದ್ಧ. ನಾವು ಫುಮಿ ಪ್ರೊಟೆಕ್ಟ್ ಮಾಡ್ತಾನೆ ಅಂಡ್ ಹಾಗೆ ರಫ್ತಾಲಿಯಾ ಕಿಲ್ ಮಾಡ್ತಾಳೆ. ಆದ್ರೆ ವಿಲೇಜ್ ಅಲ್ಲಂತೂ ಕೆಲವು ವಿಲೇಜರ್ಸ್ ಕೂಡ ಇದ್ದಾರೆ. ಹೀಗಾಗಿ ನಾವು ಫುಮಿ ಒಬ್ನೇ ಇಲ್ಲಿ ಡಿಫೆಂಡ್ ಮಾಡ್ತಾ ಇದ್ದಾನೆ. ಮತ್ತೆ ನಮ್ಮ ರಫ್ತಾಲಿಯಾ ಎಲ್ಲ ವಿಲೇಜರ್ಸ್ ಒಂದು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಬಟ್ ಇಲ್ಲಿ ಮಾನ್ಸ್ಟರ್ಸ್ ಗಳಂತೂ ತುಂಬಾನೇ ಇದ್ದಾರೆ. ನಾವು ಫುಮಿ ಅಂತೂ ಸುಸ್ತಾಗ್ಬಿಟ್ಟ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ನಾನ್ ಯಾಕೆ ಪೂರ್ತಿ ಸ್ಟ್ರೇಂಜರ್ಸ್ ಗೊತ್ತಿಲ್ಲದೆ ಇದ್ದವ್ರನ್ನ ಯಾಕೆ ನನ್ನ ಜೀವನವನ್ನ ಪಣಕ್ಕಿಟ್ಟು ರಕ್ಷಿಸ್ತಾ ಇದ್ದೀನಿ. ಆದ್ರೂ ಕೂಡ ಅವನು ಯಾವ್ದಾದ್ರು ಐಡಿಯಾನ ಮಾಡ್ಬೇಕಾಗತ್ತೆ ಇಲ್ಲಿಂದ ಪಾರಾಗೋಕೆ, ಮತ್ತೆ ಹಾಗೆ ವಿಲೇಜರ್ಸ್ ನ ಕಾಪಾಡೋಕೆ ಅಂಡ್ ಮಾನ್ಸ್ಟರ್ಸ್ ನ ಕಿಲ್ ಮಾಡ. ಸೊ ಹೀಗಾಗಿ ನಾವು ಫುಮಿ ಈ ಒಂದು ವಾಚ್ ಟವರ್ ನ ಮೇಲೆ ಹತ್ಕೊಳ್ತಾನೆ ಅಂಡ್ ಹಾಗೆ ಅಲ್ಲಿರೋ ಗಂಟೆನ ಬಡಿತಾನೆ. ಮತ್ತೆ ಎಲ್ಲಾ ಮಾನ್ಸ್ಟರ್ಸ್ ಗಳು ಕೂಡ ಆ ಕ್ಲಾಕ್ ಟವರ್ ನ ಹತ್ತೋಕೆ ಶುರು ಮಾಡ್ತವೆ. ಇವಾಗ ನೋಡಿ ನಿಜವಾದ ಪ್ಲಾನ್, ಅವನು ಅಲ್ಲಿರೋ ಎಣ್ಣೆಯನ್ನ ಸುರಿತಾನೆ, ಮತ್ತೆ ಹಾಗೆ ಪೂರ್ತಿ ವಾಚ್ ಟವರ್ ಗೆನೆ ಬೆಂಕಿ ಹಚ್ಚಿಬಿಡ್ತಾನೆ. ಅಂಡ್ ಅವನು ಕೂಡ ಅಲ್ಲಿಂದ ಜಂಪ್ ಆಗ್ತಾನೆ. ಒಂದು ಬಳ್ಳಿಯ ಸಹಾಯದಿಂದ ಎಲ್ಗೋ ಹೋಗಿ ಟಕ್ಕರ್ ಆಗ್ಬಿಡ್ತಾನೆ. ಅದ್ರಲ್ಲೂ ಗಾಯ್ಸ್ ಬಾಕಿ ಹೀರೋಸ್ ಎಲ್ಲಿ ಹೋಗಿದ್ದಾರೆ ಗುರು, ಆಲ್ಸಿಗಳು ಅನ್ಸುತ್ತೆ. ನಾವು ಫೂಮಿ ಮತ್ತೆ ರಫ್ತಾಲಿಯಾ ಇಬ್ರೇ ಫೈಟ್ ಮಾಡ್ತಾ ಇರೋದು ಇಲ್ಲಿ. ಬಟ್ ಅಲ್ಲಿಗೆ ಈ ವಿಲೇಜರ್ಸ್ ಬಂದು ಹೇಳ್ತಾರೆ, ನೀವು ನಮ್ಗೋಸ್ಕರ ಇಷ್ಟು ಹೋರಾಡ್ತಾ ಇದ್ರ, ಆದ್ರೆ ನಾವು ಇವಾಗ ನಿಮ್ಗೋಸ್ಕರನು ಹೋರಾಡ್ತೀವಿ. ಎಷ್ಟು ಮಾನ್ಸ್ಟರ್ಸ್ ನಮ್ಗೆ ನಾವು ಕೂಡ ಫೈಟ್ ಮಾಡ್ತೀವಿ, ಯಾಕಂದ್ರೆ ಈ ವಿಲೇಜ್ ನಮ್ಮ ಮನೆ ಆಗಿದೆ ಅಂತ. ಆದ್ರೆ ಇಲ್ಲೊಂದು ದೊಡ್ಡ ಮಾನ್ಸ್ಟರ್ ಬಂದ್ಬಿಡುತ್ತೆ. ನಾವು ಫುಮಿ ಹೇಳ್ತಾನೆ, ನೀವು ಇದರಿಂದ ದೂರನೇ ಇರ್ರಿ, ಯಾಕಂದ್ರೆ ಇದರಿಂದ ನೀವು ಸೋಲ್ಸೋಕೆ ಆಗಲ್ಲ ಅಂತ. ಅಂಡ್ ಅಲ್ಲಿಗೆ ನಮ್ಮ ರಫ್ತಾಲಿಯಾ ಬಂದ್ಬಿಡ್ತಾಳೆ. ಮತ್ತೆ ಇವರಿಬ್ರು ಸೇರ್ಕೊಂಡು ಈ ಮಾನ್ಸ್ಟರ್ ನ ಸೋಲ್ಸೆ ಬಿಡ್ತಾರೆ. ನಮ್ಮ ರಫ್ತಾಲಿಯಾನ ಲೆವೆಲ್ 22 ಆಗಿದೆ, ನಮ್ಮ ಹೀರೋನ ಲೆವೆಲ್ 19 ಆಗಿದೆ. ನಾವು ಫುಮಿ ನೋಡ್ತಾನೆ, ಎಷ್ಟೋ ಮಾನ್ಸ್ಟರ್ಸ್ ಗಳು ಇನ್ನೂ ಬದ್ಕೊಂಡಿವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಟೈಮ್ ನಲ್ಲಿ ಆಚೆ ಈಚೆಯಿಂದ ಯಾರೋ ಫ್ಲೇರ್ ನ ಹಾಕ್ತಾರೆ, ಮತ್ತೆ ಮೇಲಿಂದ ಬೆಂಕಿಯ ಗೋಲಗಳು ಕೆಳಗೆ ಬೀರೋಕೆ ಶುರು ಆಗುತ್ತೆ. ಅದೇ ಟೈಮ್ ನಲ್ಲಿ ನಾವು ಫುಮಿ ರಫ್ತಾಲಿಯಾನ ಗಾರ್ಡ್ ಮಾಡ್ಕೊಳ್ತಾನೆ ಅಂತಾನೆ ಶೀಲ್ಡ್ ಇಂದ. ಅಂಡ್ ಹಾಗೆ ಅಲ್ಲಿರೋ ಮನೆಗಳು ಎಲ್ಲವೂ ಸುತ್ತಾ ಇದೆ. ಅಂಡ್ ಇದೆಲ್ಲ ಮಾಡಿದ್ದು ರಾಯಲ್ ನೈಟ್ಸ್ ಆಗಿದ್ವು, ಅಂದ್ರೆ ರಾಜನ ಸೈನಿಕರು. ಇಲ್ಲಿ ರಫ್ತಾಲಿಯಾಗೆ ಕೋಪ ಬರುತ್ತೆ, ಮತ್ತೆ ಹಾಗೆ ಕೇಳ್ತಾಳೆ, ನಿಮ್ಗೆ ಗೊತ್ತಿತ್ತ ನಾವಿಬ್ರು ಇಲ್ಲಿ ಇದ್ದಿದ್ದು, ಆದ್ರೂ ಕೂಡ ನೀವ್ ಯಾಕೆ ಈ ಬೆಂಕಿಗಳನ್ನ ಹಾಕೋಕ್ ಹೋದ್ರಿ ಅಂತ. ಆದ್ರೆ ರಾಯಲ್ ನೈಟ್ಸ್ ಹೇಳ್ತಾರೆ, ನಮ್ಮ ಇಷ್ಟ ನಾವು ಮಾಡಿದ್ದು, ಮತ್ತೆ ಮಾನ್ಸ್ಟರ್ಸ್ ಗಳನ್ನ ಕೊಲ್ಲೋಕೆ ಇವೆಲ್ಲ ಮಾಡಿದಾಗಿತ್ತು. ನೀನೊಂದು ಡೆಮಿ ಹ್ಯೂಮನ್ ಅಷ್ಟೇ, ನಮ್ಮ ವಿರುದ್ಧ ಕತ್ತಿ ಎತ್ತಬೇಡ, ಸುಮ್ನೆ ನೀನ್ ಅಮಿಕೊಂಡಿರಮ್ಮ ಅಂತ. ಅದೇ ಟೈಮ್ ನಲ್ಲಿ ಶೀಲ್ಡ್ ಹೀರೋ ಹೇಳ್ತಾನೆ, ಸರಿ ಹಾಗಿದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಒಟ್ನಲ್ಲಿ ನಾನಂತೂ ನೋಡ್ತೀನಿ ನೀವು ಹೇಗೆ ಆ ಮಾನ್ಸ್ಟರ್ ಗಳ ಊಟ ಆಗ್ತೀರಾ ಅಂತ. ಅಂಡ್ ಹಿಂದೆ ನೋಡಿದ್ರಂತೂ ಇಲ್ಲಿ ಮಾನ್ಸ್ಟರ್ಸ್ ಇದಾರೆ, ಇವರಂತೂ ಹೆದ್ರೋದ್ರು ಗುರು. ಅವರ ಅಪ್ಪಿಂದ ಅವರ ಡೌನ್ ಆಗೋಯ್ತು. ಎನಿವೇಸ್ ಬಟ್ ನಾವು ಫುಮಿ ಅಂಡ್ ರಫ್ತಾಲಿಯಾ ಅವರನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಒಂದು ಮಾನ್ಸ್ಟರ್ ನ ಡಿಫೀಟ್ ಮಾಡ್ತಾರೆ. ಅಂಡ್ ಹಾಗೆ ನಾವು ಫುಮಿ ಹೇಳ್ತಾನೆ, ನೀವೆಲ್ಲ ರಾಯಲ್ ನೈಟ್ ಸುಮ್ನೆ ಸಾಯ್ಬೇಡಿ, ತಯಾರಾಗಿರಿ ಫೈಟ್ ಮಾಡೋಕೆ, ನಾವು ಈ ಉಳಿದವರನ್ನೆಲ್ಲ ನೋಡ್ಕೊಳ್ತೀವಿ ಅಂತ. ಅಂಡ್ ಹಾಗೆ ಅವರು ತನ್ನ ಫೈಟ್ ನ ಶುರು ಮಾಡ್ತಾರೆ. ಎಂತ ಟೀಮ್ ವರ್ಕ್ ಅಂದ್ರೆ ನೀವೇ ನೋಡ್ಬಹುದು. ಮತ್ತೆ ಹಾಗೆ ರಾಯಲ್ ನೈಟ್ಸ್ ಕೂಡ ತನ್ನ ಕೈನ ಜೋಡಿಸ್ತಾರೆ. ಮತ್ತೆ ನಾವಿಲ್ಲಿ ನೋಡ್ತೀವಿ ಬಾಕಿ 3 ಹೀರೋಸ್ ಇದಾರಲ್ಲ, ಅವರು ಒಂದು ಮಾನ್ಸ್ಟರ್ ನ ಡಿಫೀಟ್ ಮಾಡ್ತಾ ಇದ್ದಾರೆ. ಅಂಡ್ ಹಾಗೆ ಈ ವೇವ್ ಅಂತೂ ಕ್ಲಿಯರ್ ಆಗಿದೆ. ಆಕ್ಚುಲಿ ನಾವು ಫೂಮಿ ಮತ್ತೆ ರಫ್ತಾಲಿಯಾ ಬೆಟರ್ ಗುರು ಅವರು ಇಬ್ರು ಸೇರ್ಕೊಂಡೆ ಪೂರ್ತಿ ವಿಲೇಜ್ ನ ಪ್ರೊಟೆಕ್ಟ್ ಮಾಡಿದ್ದು. ಅಂಡ್ ಇವರು 3 ಜನ ಸೇರ್ಕೊಂಡು ಒಂದು ವಿಲೇಜ್ ನ ಪ್ರೊಟೆಕ್ಟ್ ಮಾಡಿದ್ದು, ಲಾಲ್ ಮೂವ್ಮೆಂಟ್. ಹಾಗೆ ಇಲ್ಲಿ ರಾಯಲ್ ನೈಟ್ಸ್ ಈ 3 ಹೀರೋಗಳ ಹತ್ರ ಬಂದು ಹೇಳ್ತಾರೆ, ರಾಜ ನಿಮ್ಗೋಸ್ಕರ ಕೆಲವು ಉಡುಗೊರೆಗಳನ್ನ ಇಟ್ಟಿದ್ದಾರೆ, ನಿಮ್ಮ ಎಫರ್ಟ್ಸ್ ಗೋಸ್ಕರ, ನಿಮ್ಮ ಹಾರ್ಡ್ ವರ್ಕ್ ಗೋಸ್ಕರ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ, ಸಾಯಂಕಾಲ ಆಗಿರುತ್ತೆ. ಇಲ್ಲಿ ನಾವು ಫುಮಿ ನೋಡ್ತಾ ಇರ್ತಾನೆ ಹೇಗೆ ಇವರೆಲ್ಲ ಸ್ವಲ್ಪ ನೋವು ಪೆಟ್ಟಾಗಿದೆ ಇವರಿಗೆ, ಆದ್ರೆ ಬದ್ಕೊಂಡಿದ್ದಾರೆ. ಅವನ್ಗೆ ಬೇಸರನೂ ಆಗಿಲ್ಲ, ಖುಷಿನೂ ಆಗಿಲ್ಲ. ಒಟ್ಟಾರೆ ಅವನು ಜಾಸ್ತಿ ಮಾಡಬಹುದಿತ್ತು ಅಂತ ಅವನಿಗೆ ಅನ್ಸಿತ್ತು. ರಫ್ತಾಲಿಯಾ ಕೇಳ್ತಾಳೆ, ನಾವು ಗೆದ್ದಿದೀವ ಅಂತ. ಮತ್ತೆ ಹಾಗೆ ಅಲ್ಲಿಗೆ ಊರಿನ ಜನರು ಬರ್ತಾರೆ ಅಂಡ್ ಹೇಳ್ತಾರೆ, ನಿಮ್ಮಿಂದ ನಮ್ಗೆ ಸಹಾಯ ಆಗಿದೆ, ನಿಮ್ಮಿಂದ ನಾವು ಬದ್ಕೊಂಡಿದೀವಿ, ನಾವು ನಿಮ್ಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದೀವಿ, ನೀವು ಇದ್ದಿದ್ದಕ್ಕೆ ನಾವು ಬದ್ಕೊಂಡಿರೋದು, ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ಅಂತ. ಇವರೆಲ್ಲ ಹೋಗ್ತಾರೆ. ರಫ್ತಾಲಿಯಾ ಹೇಳ್ತಾರೆ, ಅವರು ನಿಜವಾಗ್ಲೂ ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತೆ, ಅವರು ಕೃತಜ್ಞರಾಗಿದ್ದಾರೆ, ನಾವು ಒಳ್ಳೆ ಕೆಲಸ ಮಾಡಿದ್ವಾ, ನಾವು ತುಂಬಾ ಮಕ್ಕಳ ಅಪ್ಪ ಅಮ್ಮಂದಿರನ್ನ ರಕ್ಷಿಸಿದ್ವಿ ತಾನೆ, ನನ್ನ ತರ ಯಾರು ಅನಾಥರಾಗಿಲ್ಲ ಅಲ್ವಾ, ನೀನು ತುಂಬಾ ಚೆನ್ನಾಗಿ ಹೋರಾಡಿದ್ಯಾ ಅಂತ ನಾವು ಫೂಮಿ ಹೇಳ್ತಾನೆ. ಅವಳು ಹೇಳ್ತಾಳೆ, ನಾನು ಬಹಳಷ್ಟು ಮಾನ್ಸ್ಟರ್ ಗಳನ್ನ ಕೊಂದೆ ಬಿಟ್ಟೆ ಅಂತ ಮತ್ತೆ ಅಳೋಕೆ ಶುರು ಮಾಡ್ತಾಳೆ. ಅಂಡ್ ಹಾಗೆ ನಾವು ಫೂಮಿ ಬಂದು ಅವಳನ್ನ ಸಂತೈಸ್ತಾನೆ. ಮತ್ತೆ ಅಲ್ಲಿಗೆ ಈ ಅವರ್ ಗ್ಲಾಸ್ ಇತ್ತಲ್ಲ ಪಲ್ಲಾಟ ಆಗುತ್ತೆ. ಅಂಡ್ ಹಾಗೆ ಕ್ಷಣಗಣನೆ ಶುರು
ಶುರುವಾಗುತ್ತೆ ನೆಕ್ಸ್ಟ್ ವೇವ್ ಗೋಸ್ಕರ. ಅಂಡ್ ಅಲ್ಲಿಗೆ ಈ ಎಪಿಸೋಡ್ 3 ಕೂಡ ಮುಕ್ತಾಯ ಆಗುತ್ತೆ. ಗಾಯ್ಸ್ ನಿಮ್ಗೆ ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ. ನೀವು ರಾಶಿ ಕಮೆಂಟ್ ಮಾಡಿದ್ರೆ ನಮ್ಗಂತೂ ಖುಷಿ ಆಗುತ್ತೆ ತುಂಬಾನೇ. ನೀವು ಲೈಕ್ಸ್ ಗಿಂತ ಕಮೆಂಟ್ ಮಾಡೋದನ್ನ ಓದೋಕೆ ಒಂಥರ ಖುಷಿ ಇದೆ ಗುರು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಎಪಿಸೋಡ್ 4 ಅನ್ನು ಕೂಡ ಬೇಗ ತರ್ತೀನಿ. ಇನ್ನೇನಿದೆ ಗಾಯ್ಸ್, ಸರಿ ಸಿಗ್ತೀನಿ, ಬಾಯ್ ಬಾಯ್.